ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ಭರವಸೆ ಪಯಣಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷ ತಾಯಿ ಇದ್ದಾರೆ. ಅವ್ರ ಹೆಸರು ಶ್ರೀಮತಿ ರಾಣಿ ಸಮಾಜೆ ಅವರು. ಸೊ ಅವರ ಮಗನ ಕಂಡೀಷನ್ ಏನು, ಅವರಿಗೆ 20 ವರ್ಷದ ಮಗ ಇದ್ದಾನೆ, ಅವರ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅವ್ರನ್ನ ಮಾತಾಡಿಸ್ತಾ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀಮತಿ ರಾಣಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಬಗ್ಗೆ ಹೇಳಿ, ನೀವು ಯಾರು, ಎಲ್ಲಿಯವರು? ನನ್ನ ಹೆಸರು ರಾಣಿ ಅಂತ. ನಾವು ಬೆಲ್ಗಾಮಿಂದ ಬಂದಿರೋದು ಮೈಸೂರಿಗೆ. ಮೈಸೂರಲ್ಲಿ ನನ್ನ ಮಗನಿಗೆ 6 ವರ್ಷ ಆವಾಗ ಬಂದ್ವಿ ನಾವು. ಅವಾಗಿಂದ ನಾವು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಲ್ಲಿ ತೋರಿಸಿದ್ವಿ. ಅಲ್ಲಿ ನೀವು ಸ್ಪೀಚ್ ಕೊಡಿಸ್ಬೇಕಂತ ಹೇಳಿದ್ರು. 1-3 ತಿಂಗಳು ಇರಿ ನೋಡಿ ಅಂತಂದ್ರು. 3 ತಿಂಗಳು ಕೊಟ್ವಿ. ಇಂಪ್ರೂವ್ಮೆಂಟ್ ಆಗ್ತಾ ಕಾಣಿಸ್ತು. ಆಮೇಲೆ ನಾವು ಇನ್ನೇನು ಮುಗೀತು, 3 ತಿಂಗಳು ಸಾಕು, ನಾವು ಊರಿಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಆಮೇಲೆ ನಮ್ಮ ಮನೆಯವರು ಬೇಡ, ಅಲ್ಲಾದ್ರೆ ಮತ್ತೆ ಇದೆಲ್ಲ ಇದಾಗುತ್ತೆ, ಮತ್ತೆ ಸರಿ ಹೋಗಲ್ಲ, ಇಲ್ಲೇ ಅಲ್ಲಿ ಆದ್ರೂ ಕೆಲಸ ಮಾಡಬೇಕು, ಇಲ್ಲರ ಕೆಲಸ ಮಾಡಬೇಕು, ಇಲ್ಲೇ ಇದ್ದು ಮಗನ ಜೊತೆಗೆ ಈ ಕಡೆ ಕ್ಲಾಸು ಆಗುತ್ತೆ, ಈ ಕಡೆ ನಾವು ಕೆಲಸ ಮಾಡೋಣ ಅಂತ, ಇಲ್ಲೇ ಇಂಪ್ರೂವ್ಮೆಂಟ್ ಇನ್ನೂ ಚೆನ್ನಾಗಿ ಆಗ್ತಾನೆ ಅಂತ 3 ವರ್ಷ ಇರೋಣ ಅಂತ ಗಟ್ಟಿ ಮನ್ಸು ಮಾಡಿ ಇದ್ವಿ. ಇದ್ಮೇಲೆ ಆಮೇಲೆ 3 ವರ್ಷ ಆಯಿತು. ಚೆನ್ನಾಗಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದ. ಒಂದು ಸ್ಪೀಚ್ ಕೊಡ್ತಾ 1 ವರ್ಷಕ್ಕೆ ಅಮ್ಮ ಅಪ್ಪ ಬಾ ಎಲ್ಲ ಮಾತಾಡಕ್ಕೆ ಶುರು ಮಾಡ್ದ. ಆಮೇಲೆ ನಮಗೂ ಖುಷಿ ಆಯಿತು. ಆಮೇಲೆ 3 ವರ್ಷ ಆದ್ಮೇಲೆ ಕಳೀತು. ಆಮೇಲೆ ಇಷ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ, ಸಾಕು ಅಂತಂದ್ರು ನಮ್ಮ ಮನೆಯವರು. ಆಮೇಲೆ ಎಲ್ಲರೂ ಅವ್ರ ಫ್ರೆಂಡ್ಸ್, ಬೇಡ, ಅದು ಎಲ್ಲಿ ಹೋದ್ರೆ ಮತ್ತೆ ಇದಾಗಲ್ಲ, ಇಲ್ಲಿ ಇದ್ದು ಬೇರೆ ಬೇರೆ ಒಂದು ಎಜುಕೇಶನ್ ಪ್ರತಿಯೊಂದು ಇಂಥ ಮಕ್ಕಳಿಗೆ ಸ್ಪೆಷಾಲಿಟಿ ಇಲ್ಲಿ ಸಿಗುತ್ತೆ, ಶಾಲೆಗಳು ತುಂಬಾ ಇದೆ, ಹಾಗಾಗಿ ನಾವು ಇಲ್ಲೇ ಇರೋಣ ಅಂತ ನಾನು ನಮ್ಮ ಮನೆಯವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವಾಗ ಸರಿ ಆಯ್ತು, ನೀನ್ ಹೆಂಗ್ ಹೇಳ್ತೀಯ ಹಾಗೆ ಮಾಡೋಣ ಅಂತಂದ್ರು. ನಂಗೂ ಸಪೋರ್ಟ್ ಆಗಿ ನಿಂತ್ರು. ನನ್ನ ಜೊತೆಲಿ ಡೈಲಿ ಸ್ಕೂಲಿಗೆ ಕರ್ಕೊಂಡ್ ಹೋಗೋರು, ಮತ್ತೆ ಫೋನ್ ಮಾಡಿದ್ರೆ ತಕ್ಷಣ ಕರಿಕ್ ಬರೋರು. ಅಕಸ್ಮಾತ್ ಕೆಲ್ಸದಲ್ಲಿ ಇದ್ದಾಗ ನಾನೇ ಕರ್ಕೊಂಡ್ ಹೋಗಿ ಬರ್ತಿದ್ದೆ. ಆಮೇಲೆ ವಾರದಲ್ಲಿ 3 ಕ್ಲಾಸು ಇತ್ತು. ಏನಂದ್ರೆ ಕುದುರೆಮಾಳ್ ಸ್ಕೂಲಲ್ಲಿ ಅದೆಂತದ್ದು ಒಂದು ಸ್ಪೀಚ್ ಕೊಡ್ತಾ ಇದ್ರು. SRP ಕೇಂದ್ರ ಅಂತ ಶುರು ಮಾಡಿದ್ರು. ಅಲ್ಲಿ 3 ಕ್ಲಾಸಲ್ಲಿ ತಗೋತಾ ಇದ್ದೆ. ಆಮೇಲೆ ಬೆಳಗ್ಗೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಲ್ಲಿ 9 ರಿಂದ 10 ಗಂಟೆ ನನಗೆ ಅಲ್ಲಿ ಸ್ಪೀಚ್ ತಗೊಂಡು 10 ಗಂಟೆ ಗೌರ್ಮೆಂಟ್ ಮಾನಸ ಗಂಗೋತ್ರಿ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿಗೆ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಪ್ರೀ ಸ್ಕೂಲಲ್ಲಿ CSS ಕ್ಲಾಸ್ ಕೊಡ್ತಾ ಇದ್ರು. ಅಲ್ಲಿ 3 ವರ್ಷ ತಗೊಂಡೆ. ಪ್ರತಿಯೊಂದನ್ನು ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ನನ್ನ ಮಗನಿಗೆ ಎಲ್ಲ ಕ್ಲಾಸ್ ತಗೊಂಡೆ. ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು. ಹಾಗೆ ಮಾಡ್ಕೊಂಡ್ ಬಂದ್ವಿ. ಆಮೇಲೆ 10ನೇ ತರಗತಿ ಮುಗೀತು. 10ನೇ ತರಗತಿ ಮುಗಿದ್ಮೇಲೆ ಸಾಕು ಇನ್ನು ಅಂತ ಅನ್ಕೊಂಡು, ಇನ್ನು ನನ್ನ ಮಗನಿಗೆ ಏನು ತರಬೇತಿ ಯಾವ ಕೊಡೋದು, ಏನ್ ಮಾಡೋದು ಅಂತ ಈ ಚಿಂತೆಯಲ್ಲಿದ್ದೆ. ಅಷ್ಟರಲ್ಲಿ ಮತ್ತೆ ಒಂದು ಫೋನ್ ಬಂತು. APD ಅಂತ ಕೋರ್ಸ್ ಇದೆ, ಒಂದು 40 ದಿನ ಟ್ರೈನಿಂಗ್ ಕೊಡ್ತೀವಿ, ಅದರಲ್ಲಿ ನಿಮ್ ಪ್ಲೇಸ್ಮೆಂಟ್ ಮೈಸೂರಲ್ಲೇ ಕೊಡ್ತೀವಿ, ನಿಮ್ಮ ಮಗ ಇಂಪ್ರೂವ್ಮೆಂಟ್ ಆಗಿದ್ದಾನೆ, ಕರ್ಕ ಬನ್ನಿ ಅಂತಂದ್ರು. ಸರಿ ಆಯ್ತು ಅಂತ, ಎಲ್ಲ ಗೌರ್ಮೆಂಟ್ ಇಂದ ನಿಮ್ಗೆ ಉಚಿತ ಇದೆ, ತಗೊಳ್ಳಿ ಟ್ರೈನಿಂಗ್ ಅಂತ ಹೇಳಿದ್ರು. ಅಲ್ಲಿ ಕರ್ಕೊಂಡ್ ಹೋಗಿ ಡೈಲಿ 40 ದಿನ ಆಯ್ತು. ಅದು ಗ್ರಾಜುಯೇಷನ್ ಮಾಡಿದ್ರು. ಅಲ್ಲೂ ಸ್ಪೆಷಲ್ ಬೆಸ್ಟ್ ಪೇರೆಂಟ್ಸ್ ಅಂತ ನನ್ಗೆ ಅಲ್ಲಿ ಮಾಡಿದ್ರು. ಆ ಫಂಕ್ಷನ್ ಅಲ್ಲಿ ಮಾಡಿದ್ರು. ಬಂದು ಸರ್ಟಿಫಿಕೇಟ್ ಸಿಕ್ತು. ಆಮೇಲೆ ಅವರೇ ಕಾಲ್ ಮಾಡಿದ್ರು, SSP ಟೆಕ್ನಾಲಜಿ ಅಂತ. ಅಲ್ಲಿ ಒಂದು 15 ದಿವಸ ಹೋಗಿ ಆಮೇಲೆ ಅಲ್ಲಿ ಸ್ವಲ್ಪ ಮಟೀರಿಯಲ್ ಕಮ್ಮಿ ಇರುತ್ತೆ, ಫೋನ್ ಮಾಡ್ಕೊಂಡ್ ಬನ್ನಿ, ಇಲ್ಲ ನಾವೇ ಕಾಲ್ ಮಾಡ್ತೀವಿ, ಆಮೇಲೆ ಬನ್ನಿ ಅಂತ ಹೇಳಿ ಅವ್ರು ಇದ್ ಮಾಡಿದ್ರೆ ಕಂಟಿನ್ಯೂ ಆಗಿ ಹೋಗಕ್ ಆಗ್ತಾ ಇಲ್ಲ, ಟ್ರೈನಿಂಗು ಆಗ್ತಾ ಇಲ್ಲ, ಕೆಲ್ಸಾನು ಆಗ್ತಾ ಇಲ್ಲ. ಈಗ ಸದ್ಯಕ್ಕೆ ಮನೇಲಿದ್ದಾನೆ ಅಷ್ಟೇ. ಈಗ ನಿಮ್ದು ಸಂಬಂಧದಲ್ಲಿ ಆಗಿದ್ದ ಮದುವೆ? ಹೌದು, ಸಂಬಂಧದಲ್ಲಿ ಆಗಿದೆ, ಸ್ವಂತ ಸಹೋದರ ಮಾವ. ಸೊ ವೀಕ್ಷಕರೇ, ಸ್ವಲ್ಪ ಗಮನ ಇಡಿ. ಯಾವಾಗ್ಲೂನು ಆಗ್ಬಿಡುತ್ತೆ, ಈಗ ದೊಡ್ಡವ್ರು ಹೇಳ್ದಾಗ ಮಾಡ್ಕೊಂಡ್ಬಿಡ್ತೀವಿ. ಮಾಡ್ಕೊಂಡಾಗ್ಲೂ ಈಗ ಸ್ಕ್ರೀನಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರಲ್ಲೂ ಈಗ ಕೆಲವೊಂದು ಗೊತ್ತಾಗಲ್ಲ. ಈ ಕ್ರೋಮೋಸೋಮ್ ರಿಲೇಟೆಡ್ ಇದ್ದಿದ್ದು, ಡೌನ್ ಸಿಂಡ್ರೋಮು, ಬೇರೆ ಬೇರೆ ಗೊತ್ತಾಗುತ್ತೆ. ಈಗ ID, ಆಟಿಸಮ್ ಇಂಥದೆಲ್ಲ ಸ್ಕ್ಯಾನಿಂಗ್ ಸ್ಕ್ರೀನಿಂಗ್ ಅಲ್ಲೂ ಗೊತ್ತಾಗಲ್ಲ. ಬಟ್ ಸಾಧ್ಯ ಆದಷ್ಟು ಸಂಬಂಧದಲ್ಲಿ ಮದುವೆಗಳನ್ನ ನಾವು
ಅವಾಯ್ಡ್ ಮಾಡ್ಬೇಕು, ತಪ್ಪಿಸ್ಬೇಕು. ಆಮೇಲೆ ಯಾವಾಗ ಗೊತ್ತಾಯ್ತು ಮೇಡಮ್ ಮಗುನ ಹೆಸರು ನೇಮಿನಾಥ್? ಹೌದು, ನೇಮಿನಾಥ್ ಹಿಂಗಿದೆ ಕಂಡೀಷನ್, ಏನ್ ಕಂಡೀಷನ್? ಅಂದ್ರೆ 1-2 ವರ್ಷ ತನಕನು ನಮ್ಗೇನು ಗೊತ್ತಾಗ್ಲಿಲ್ಲ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅವನು ಹಿಂಗ ಇದ್ ಮಾಡೋದ, ಡಬ್ಬಾಗೋದು, ಆಮೇಲೆ ಅಂಬಗಲಿ ಹಾಕೋದು, ಆಮೇಲೆ ಕೂತ್ಕೊಳ್ಳೋದು ಎಲ್ಲ ಯಥಾ ಪ್ರಕಾರ ಆಗ್ತಿತ್ತು. ಆದ್ರೆ ಒಂದ್ 15 ದಿವಸ ಲೇಟ್ ಅಷ್ಟೇನೆ. ಕ್ರಮೇಣ ಅವನು ನಿಧಾನಕ್ಕೆ ಮಾಡ್ತಾ ಇದ್ದ ಎಲ್ಲಾನು ಚಲನವನ್ನ. ಆಮೇಲೆ 1.5 ವರ್ಷಕ್ಕೆ ನಡಿಕ ಶುರು ಮಾಡ್ದ. 1.5 ನಡೀತಾ ಇದ್ದ, ಎಲ್ಲ ಆಯ್ತು. 2 ವರ್ಷ ಆದ್ಮೇಲೆ ಸ್ವಲ್ಪ ಏನು ಮಾತಾಡೋದು ಏನು ಅವ್ನು ಸೀನ್ ಕಾಣಿಸ್ತಾ ಇರ್ಲಿಲ್ಲ. ಆಮೇಲೆ 2 ವರ್ಷಕ್ಕೆ ಎಲ್ಲರೂ ಅನ್ನೋರು, ಸ್ವಲ್ಪ ಅವನು ಎಲ್ಲ ಕೇಳಿಸುತ್ತೆ, ಎಲ್ಲ ನಡೀತಾನೆ, ಎಲ್ಲ ಮಾಡ್ತಾನೆ, ಸ್ವಲ್ಪ ಮಾತಾಡ್ತೇನೆ ಅಂತ ಅನ್ಕೊಂಡ್ ಎಲ್ಲ ಲೇಟ್, 3 ವರ್ಷಕ್ಕೆ ಮಾತಾಡ್ತಾರೆ, 4 ವರ್ಷಕ್ಕೆ ಮಾತಾಡ್ತಾರೆ, ಆ ತರ ಜನ ಅನ್ಕೊಂಡ್ರಲ್ಲ. ನಾವು ಸ್ವಲ್ಪ ಸ್ಪೆಷಲ್ ಚಿಲ್ಡ್ರನ್ ಹಾಸ್ಪಿಟಲ್ ತೋರಿಸಿದ್ವಿ. ಅವ್ರು ಕಿವಿ ಚೆಕಪ್ ಮಾಡಿದ್ರು, ಎಲ್ಲ ಮಾಡಿದ್ರು, ಚೆನ್ನಾಗಿದ್ದಾನೆ, ನಾರ್ಮಲ್ ಇದೆ ಅಂತ. ಗಂಟ್ಲು ಚೆಕ್ ಮಾಡಿದ್ವಿ, ಹೌದು ನಾರ್ಮಲ್ ಇದೆ ಅಂತಂದ್ರು. ನನಗೆ ಆವಾಗ ಏನು ಗೊತ್ತಾಗ್ಲಿಲ್ಲ. ಆಮೇಲೆ ಹಾಗೆ ಮಾತಾಡ್ತೇನೆ, ಸುಮ್ನೆ ಯಾಕೆ ಖರ್ಚು ಮಾಡ್ತೀರಾ ಹಾಗೆ ಹೀಗೆ. ಮನೆಯಲ್ಲೂ ನಾವು ಅದು ದೊಡ್ಡವ್ರ ಪ್ರೆಷರ್ ಹಾಕ್ತಾರೆ, ಮಾತಾಡ್ತಾರೆ ಬಿಡಿ ಅಂತ. ಆಮೇಲೆ ನಮ್ದು ಕಂಬೈನ್ಡ್ ಫ್ಯಾಮಿಲಿ, ಅದ್ರಲ್ಲಿ ನಾವು ಚಿಕ್ಕವರು, ದೊಡ್ಡವ್ರು ಏನ್ ಹೇಳ್ತಾರೆ ಅದೇ ಕೇಳ್ಬೇಕು. ಆಮೇಲೆ ಅವರು ಅಷ್ಟೊಂದು ಇದ್ ಮಾಡ್ತಿರ್ಲಿಲ್ಲ, ಮಾತಾಡ್ತೇನೆ ಬಿಡಿ ಅಂತ ನೆಗ್ಲೆಕ್ಟ್ ಮಾಡ್ದಂಗೆ ಹಿಂಗಾಯ್ತು. ಆಮೇಲೆ ನಾವು ಅಷ್ಟೊಂದು ಏನು ಅವನ ಬಗ್ಗೆ ಅಷ್ಟು ಗಮನ ಹರಿಸ್ಲಿಲ್ಲ. ಆಮೇಲೆ 3 ವರ್ಷ ಆಯ್ತು, 4 ವರ್ಷ ಆಯ್ತು, ಇನ್ನು ಮಾತಾಡ್ಲಿಲ್ವಲ್ಲ. ನಮ್ಗೆ ಒಂಥರ ಎಲ್ಲ ಮಕ್ಕಳು ಇವನು ವಯಸ್ಸದವ್ರು ಬೇರೆ ಮಕ್ಕಳು ನೋಡಿದಾಗ ಒಂಥರ ನಮ್ಗೆ ಅನ್ಸೋದು, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನನ್ನ ಮಗ, ಇನ್ನೂ ಮಾತಾಡ್ತಾ ಇಲ್ವಲ್ಲ ಅಂತ ಅನ್ಸೋದು, ಬೇಜಾರಾಗೋದು. ನಮ್ಮ ಮನೆಯವ್ರಿಗೆ ಹೇಳಿದಾಗ ಅವರು ಕೆಲ್ಸದ ಅವ್ರಿಗೂ ಒತ್ತಡ, ಆಮೇಲೆ ಕೆಲಸ, ದನ ಕರ ಹಸು ಹೊಲ ಎಲ್ಲ ಇತ್ತು, ಅವರು ಫುಲ್ ಬಿಜಿ. ನಾನು ಹೇಳಿದ್ರೆ ತಲೆಗೆ ಹಾಕೋತಿರ್ಲಿಲ್ಲ ಅವರು. ಹೆಂಗಿರ್ತಾನೆ ಆಗ್ಲಿ ಬಿಡು ಅಂತ 1-5-6 ವರ್ಷ ತನಕನು ಏನು ಟೆನ್ಷನ್ ಮಾಡ್ಕೊಲಿಲ್ಲ. ಯಾವಾಗ ಅಲ್ಲಿ ತುಂಬ್ತು, ಆಮೇಲೆ ಸ್ಕೂಲ್ಗೆ ಹಾಕ್ಬೇಕಲ್ಲ, ಅಲ್ಲಿ ನಸ್ಲಾಪುರದಲ್ಲಿ ಸ್ಕೂಲ್ಗೆ ಹಾಕಕ್ಕಂತ ಅಡ್ಮಿಷನ್ ಕರ್ಕೊಂಡು ಹೋದ್ವಿ. ಅಲ್ಲಿ ಇವನು ಮಾತಾಡ್ಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಕಲ್ಸಿದ್ದ ಸರು, ಹೆಡ್ ಮಾಸ್ಟರ್, ಅವ್ರು ಹೇಳಿದ್ರು, ಇಲ್ಲಪ್ಪ ನೀನು ಮೈಸೂರಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾರೆ, ಅಲ್ಲಿ ಹೋಗಿ ನೀನು ಟ್ರೈನಿಂಗ್ ತಗೋಬಾ, ಆಮೇಲೆ ನಾನು ಅಡ್ಮಿಷನ್ ಮಾಡಿಸ್ಕೊತೀನಿ. ಇಂಥ ಮಕ್ಕಳು ಎಂತ ಚೆನ್ನಾಗಿರೋ ಮಕ್ಕಳನ್ನ ನಮ್ಗೆ ಹ್ಯಾಂಡಲ್ ಮಾಡಕ್ಕಾಗಲ್ಲ, ಇಂಥ ಮಕ್ಕಳು ಕಷ್ಟ ಆಗುತ್ತೆ ಅಂತ ಅವ್ರು ಸ್ವಲ್ಪ ತಿಳಿಸಿ ಹೇಳಿದ್ರು, ಅಡ್ರೆಸ್ ಕೊಟ್ರು. ಆಮೇಲೆ ಅವರಿಂದ ಮತ್ತೊಬ್ರು ಇವ್ರ ಫ್ರೆಂಡ್ ಎಲ್ಲ ಇದ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಹಂಗಾಗಿ ಬಂದ್ವಿ. ಹಾಗಾಗಿ ಒಂದ್ ಸ್ವಲ್ಪ ಆಯುಷಿಂದ ಇಂಪ್ರೂವ್ ಆಯ್ತು. ಸೊ ಆಲ್ಮೋಸ್ಟ್ ಒಂದು 15 ವರ್ಷ ಕಷ್ಟಪಟ್ರ ಇಲ್ಲಿವರೆಗೂ? 15 ಅಂದ್ರೆ 15 ಅಲ್ಲಿ 6 ವರ್ಷಕ್ಕೆ 6 ವರ್ಷ ಅದೊಂಥರ ಅನುಭವ ಆಯ್ತು. 6 ವರ್ಷದಿಂದ ಇತ್ತೀಚೆಗೆ ಒಂದು 12-13 ವರ್ಷ ಇದೊಂಥರ ಅನುಭವ ಆಯ್ತು. ಎಷ್ಟು ವರ್ಷ ಮೇಡಮ್ ಈಗ ಇವನಿಗೆ 20 ಮುಗಿದು 21 ನಾಳೆ ಜೂನ್ ಬಂದ್ರೆ 21 ಶುರು ಆಗುತ್ತೆ. ಸೊ ಇಷ್ಟೆಲ್ಲ ಪಯಣದಲ್ಲಿ ನೀವೇನ್ ಕಲ್ತ್ರಿ ಮೇಡಮ್? ಮಗನಿಂದ ಏನ್ ಕಲ್ತ್ರಿ? ನಾನು ಅಂದ್ರೆ ನನ್ನ ಮಗನಿಂದ, ನಾನು ಅಲ್ಲಿ ಊರಲ್ಲಿ ಇದ್ದಿದ್ರೆ ನನ್ನ ಮಗ ಹೀಗೆ ಇದ್ದಾನೆ ಅಂತ ನಂಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಅವ್ರ ತರ ಕಲಿಯೋ, ಅವ್ರ ತರ ಮಾಡೋ ಅಂತ ಹೇಳ್ತಿದ್ದೆ. ಸುಮ್ಮನೆ ನಾನು ಕೆಲಸ ಮಾಡ್ತಿದ್ದೆ. ನನಗೆ ಈಗಿದ್ದಾನೆ, ಇಂಥ ಡಿಸಬಿಲಿಟಿ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಯಾವಾಗ ಇಲ್ಲ 6 ವರ್ಷ ಕರ್ಕೊಂಡು ಬಂದಾಗ, ಇಲ್ಲಿ ಆಯುಷಲ್ಲಿ ಎಲ್ಲ ಚೆಕಪ್ ಮಾಡಿದಾಗ, ನಿಮ್ಮ ಮಗನಿಗೆ ಬುದ್ಧಿಮಾಂದ್ಯತೆ ಇದೆ, ಇಷ್ಟೇ ಪರ್ಸೆಂಟೇಜ್ ಅವನಿಗೆ ಮೈಂಡಲ್ಲಿ ಸೇರೋದು, ನೀವು ಏನೇ ಪ್ರತಿಯೊಂದು ಕಲಿಸಿದ್ರೂ ಪ್ರತಿಯೊಂದು ಮಾಡಿದ್ರೂ ಬೇರೆ ನಾರ್ಮಲ್ ಮಕ್ಕಳಿಗೆ ನೀವು ಹೋಲಿಸಬೇಡಿ. ಎಷ್ಟು ಪರ್ಸೆಂಟೇಜ್ ಇದೆ ಮೇಡಮ್ ಅವನಿಗೆ? 75% ಅಂತ ಹೇಳಿದ್ರು. ಐಡಿ 75% ಇದೆ. ಆಮೇಲೆ ಇವನ್ಗೆ ಎಲ್ಲ ಏನ್ ಹೇಳಿದ್ರೂ ಬೇಗ ತಿಳ್ಕೊ ಶಕ್ತಿ ತಿಳ್ಕೊತಾನೆ, ಆದ್ರೆ ಬೇಗ ಅದು ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ಅರ್ಥ ಮಾಡ್ಕೋತಾನೆ, ಆದ್ರೆ ಮಾತಾಡಕ್ಕಾಗಲ್ಲ. ಅವನಿಗೆ ಇದು ನ್ಯೂನತೆ ಇದೆ. ನೀವು ಬೇರೆ ಮಕ್ಕಳಿಗೆ ಹೋಲಿಸ್ಬೇಡಿ, ಅವಂದೇ ಚಿಂತೆ ಮಾಡ್ಕೊಂಡು ನೀವು ಕೊರಗಬಾರ್ದು. ನೀವು ನಮ್ಗೆ ಗಟ್ಟಿ ಮಾಡಿರೋದೇ ಆಯುಷ್ ಹೇಳಿದ್ರು. ನಾವು ತುಂಬಾ ಪೇಷನ್ಸು ಗಟ್ಟಿ ಮನ್ಸು ಮಾಡಿದ್ರು ಆಯುಷ್ದವ್ರೆ. ಇನ್ನ ನಿಮ್ ಮಗನಲ್ಲಿ ಯಾವ ಒಂದ್ ಗುಣ ನಿಮ್ಗೆ ಪ್ರತಿದಿನ ಕಷ್ಟ ಆಗತ್ತೆ? ನಮ್ಗುನು ಎಷ್ಟೇ ಪ್ರಯತ್ನ ಮಾಡಿದ್ರು ಈಗ ಇದೊಂಥರ ಹೆಂಗೆ ಅಂದ್ರೆ, ಯಾವ್ದೋ ಒಂದ್ ಬಿಸ್ನೆಸ್ ಅಲ್ಲಿ 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 1 ಲಕ್ಷನಾರು ತಿಂಗ್ಳಿಗೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ನಮ್ದೆಲ್ಲ ಜೀವನ ಹೆಂಗಿದೆ ಅಂದ್ರೆ, ಕೋಟಿ ಇನ್ವೆಸ್ಟ್ ಮಾಡಿದ್ರು 10 ರೂಪಾಯಿ 20 ರೂಪಾಯಿ ರಿಟರ್ನ್ ಬಂದ್ರು ನಮಗ್ ಖುಷಿ ಆಗತ್ತೆ, ಅದು ಸಿಗಲ್ಲ. ಹೌದಾ? ಸೊ ಏನ್ ಕಲ್ತ್ರಿ ನೀವು? ಮಗನಿಂದ ಏನ್ ಕಲ್ತ್ರಿ?
ನನ್ನ ಮಗಂದಿಂದ ಅಂದರೆ ನಾನು ಕಲಿಯೋದಂದರೆ ನನಗೆ ಹೊರಗಡೆನೇ ಹೋಗ್ತಾ ಇರಲಿಲ್ಲ. ನಾನು ಬರೀ ವಾಸಲ್ ಒಳಗಡೆನೆ ಜನರ ಜೊತೆ ಮಾತಾಡ್ತಾ ಇರಲಿಲ್ಲ. ನಾನು ಬೇರೆ ಊರಿಗೆ ನಾನು ಒಬ್ಬಳೇ ಎಂದೂ ತಿರುಗಾಡಿಲ್ಲ, ಇಂಡಿಪೆಂಡೆಂಟ್ ಆಗಿ ಓಡಾಡಿಲ್ಲ. ನಂಗೆ ಹೊರಗಡೆ ನಾಲೆಜೇ ಇಲ್ಲ. ನನ್ನ ಕೆಲಸ ಆಯಿತು, ನನ್ನಾಯ್ತು, ಮಕ್ಕಳಾಯ್ತು, ಅಷ್ಟು ಮನೆಯಲ್ಲಿ ಇದ್ದೆ. ಇಲ್ಲಿ ಬಂದಮೇಲೆ ಒಂದು ವರ್ಷ ತನಕ ತುಂಬ ಕಷ್ಟ ಆಯಿತು. ಪ್ರತಿಯೊಂದೆಲ್ಲ ಹೊಸ ಜನರು ನೋಡಬೇಕು, ಹೊಸ ಭಾಷೆ ಕಲಿಬೇಕಿತ್ತು. ಅವನ ಜೊತೆಗೆಲ್ಲ ತಿರುಗಾಡ್ಬೇಕಾದ್ರೆ ಟೀಚರ್ಸ್ ಎಲ್ಲ ಮಿಂಗಲ್ ಮಾಡ್ಕೋಬೇಕು, ಅವ್ರು ಹೆಂಗೆ ಹೇಳ್ತಾರೆ ಹಂಗೆಲ್ಲ ಇದು ಮಾಡ್ಕೋಬೇಕು. ಪ್ರತಿಯೊಂದೆಲ್ಲ ಕಷ್ಟ ಆಯಿತು. ಹಾಗೆ ಆ ಕಷ್ಟ ನನಗೆ ಅನಿಸ್ಲಿಲ್ಲ. ನನ್ನ ಮಗ ಕಲಿಬೇಕು, ನನ್ನ ಮಗ ಮಾತಾಡಬೇಕು ಅಂತ ಛಲ ಇತ್ತು ನನ್ನ ಹತ್ರ. ಆ ಛಲ ಯಾವಾಗ ಒಂದು ವರ್ಷ ಆದ್ಮೇಲೆ ಅಮ್ಮ ಅನ್ನಕ್ಕೆ ಶುರು ಮಾಡಿದ, ಆವಾಗ ಒಂದು ಸ್ವಲ್ಪ ಖುಷಿ ಆಯಿತು. ಸೊ ಮಗನಿಂದ ಆಚೆ ಹೋಗ ಕಲ್ತ್ರಿ. ಆ ಮಗನಿಂದ ಕಲ್ಕೊಂಡೆ. ಆ ಮಗನಿಂದ ನನಗೆ ಧೈರ್ಯ ಬಂತು. ಆಮೇಲೆ ಅವನಿಂದನೇ ನಾನು ಎಲ್ಲ ಕಲಿತೆ. ಆವಾಗ ನಾನು ಒಂದು SSLC ನಂದು ಆಯಿತು. ಆವಾಗ ನನಗೆ ಎಷ್ಟೊಂದೇನು ನಾಲೆಜ್ ಇರಲಿಲ್ಲ. ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಪ್ರತಿಯೊಂದು ಏನೋ ಒಂದು ಕಲ್ತಿದ್ದೆ, ಮರ್ತು ಹೋಗಿತ್ತು. ಅಂದ್ರೆ ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಥೆರಪಿಗೆಲ್ಲ ಓಡಾಡಿಸ್ತೀನಿ ಅನ್ನೋದೇ ಇರ್ಲಿಲ್ಲ, ಏನೂ ಇರಲಿಲ್ಲ. ಹಾಗಾಗಿ ಇಲ್ಲಿ ಬಂದಮೇಲೆ ಅವನ ಜೊತೆಗೆ ದಿನ ಹೋಗ್ತಾ ಒಂದೊಂದು ಜ್ಞಾನ ಅವನ ಜೊತೆಗೆ ನನಗೂ ಟೀಚರ್ಸ್ ಎಲ್ಲ ಪ್ರತಿಯೊಂದೆಲ್ಲ ಶೇರ್ ಮಾಡೋರು, ಹೇಳೋರು ಹೀಗೆ ಅಂತ. ಆವಾಗ ನನಗೆ ಈ ಥರ ಎಲ್ಲ ಇದೆಯಲ್ಲ ಅಂತ ನನಗೂ ಅವಾಗ ಒಂಥರ ಧೈರ್ಯ ಬಂತು. ಅಂದ್ರೆ ಇಂಥ ಮಕ್ಕಳಿಂದ ಸಮಾಜದಲ್ಲಿ ತಾಯಂದ್ರಿಗೆ ಒಂದು ಸ್ಥಾನ ಸೃಷ್ಟಿಯಾಗುತ್ತೆ ಅಲ್ವಾ? ನಾವು ಏನೋ ಮಾಡಬಹುದು, ಮಾಡ್ತೀವಿ, ನಮ್ ಬಗ್ಗೆ ನಮ್ಗೆನೆ ಹೆಮ್ಮೆ ಆಗತ್ತೆ ಒಂದು ಮೂಮೆಂಟ್ ಅಲ್ಲಿ ಅಲ್ವಾ? ಆಮೇಲೆ ಸಮಾಜದಲ್ಲಿ ಏನೇನೆಲ್ಲ ಎದುರಿಸಿದ್ರಿ ಮೇಡಮ್? ಸಮಾಜದಲ್ಲಿ ಅಯ್ಯೋ ನಿನ್ ಮಗ ಮಾತಾಡಲ್ವಾ, 10 ವರ್ಷ ಆಯ್ತು ಇನ್ನೂ ಮಾತಾಡಲ್ವಾ, ಸ್ಪೀಚ್ ನೀರು ಕರ್ಕೊಂಡು ಹೋಗಿದ್ರು ಇನ್ನೂ ಮಾತಾಡಲ್ವಾ ಅಂತ ಹೋದಾಗೆಲ್ಲ, ಊರಿಗೆ ಹೋದಾಗೆಲ್ಲ ಜನ ಮಾತಾಡೋದು. ಮಾತಾಡ್ತಾನೆ ಸ್ವಲ್ಪ ಮಾತಾಡ್ತಾನೆ ಅಂತ ಹೇಳ್ತಾನೆ ಇದೆ. ಇವ್ರೇನು ಹಿಂಗೆ ಹೇಳ್ತಾರೆ ಅಂತ ಅನ್ನೋರು. ಆಮೇಲೆ ಅಲ್ಲಿ ಊರಲ್ಲಿ ಇದ್ದಾಗ ಅಂತ ಯಾವ ಫಂಕ್ಷನ್ ಅಟೆಂಡ್ ಆಗ್ತಿರ್ಲಿಲ್ಲ. ಸುಮ್ಮನೆ ಎಲ್ಲರೂ ಒಂಥರ ಅವನ್ನೇ ಬೇರೆ ನೋಡ್ತಾರೆ, ಅವ್ರನ್ನೇ ಬೇರೆ ನೋಡ್ತಾರೆ. ಆಮೇಲೆ ಎಲ್ಲ ಮಕ್ಕಳು ಇಷ್ಟು ದೊಡ್ಡವರಾಗಿದ್ದಾರೆ, ಮಾತಾಡ್ತಾರೆ, ಎಲ್ಲ ಕೈ ಕಾಲು ಚೆನ್ನಾಗಿದೆ, ಮುಖ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಮಾತಾಡಲ್ಲ. ಯಾಕಂದ್ರೆ ನಮ್ ಜನರಿಗೆ ಈಗ ಮಿದುಳಿಗೆ ಸಂಬಂಧಪಟ್ಟದ್ದು ಏನೋ ಇದೆ ಅನ್ನೋದು ಅರ್ಥ ಆಗಲ್ಲ. ಯಾಕಂದ್ರೆ ಕೈ ಕಾಲು ಡಿಸಬಿಲಿಟಿ ಮಾತ್ರ ಕಾಣುತ್ತೆ, ಹೌದು, ಕಿವಿ ಕೇಳಲ್ಲ, ಕಣ್ಣು ಕಾಣಲ್ಲ, ಕೈ ಕಾಲು ಸರಿ ಇಲ್ಲ, ಅದು ಮಾತ್ರ ಕಾಣುತ್ತೆ. ಈಗ ಬ್ರೈನ್ ರಿಲೇಟೆಡ್ ಏನೇ ಇರ್ಲಿ ಅವ್ರಿಗೇನೋ ಒಂಥರ ಬೇರೆ ಹೆಸರೇ ಕೊಟ್ಬಿಡ್ತಾರೆ, ತಲೆ ಸರಿ ಇಲ್ಲ ಇವರಿಗೆ. ಸೊ ಅದು ತಪ್ಪು ಕಲ್ಪನೆ ನಮ್ ಜನರಲ್ಲಿ ಇರೋದನ್ನು. ಬ್ರೈನಿಗೆ ರಿಲೇಟೆಡ್ ನ್ಯೂರೋ ಡೈವರ್ಜೆಂಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ನಾವು ಅದನ್ನ. ತುಂಬಾ ಸಮಸ್ಯೆಗಳಿದೆ ಬ್ರೈನಿಗೆ ರಿಲೇಟೆಡ್ ಇರೋದು, ಒಂದೇ ಅಂತ ಇರಲ್ಲ. ಸೊ ಆ ತರ ಸಮಸ್ಯೆಗಳಿರೋ ಮಕ್ಕಳು ಇರ್ತಾರೆ. ಸೊ ಕುಟುಂಬಸ್ಥರದ್ದು ಹೆಂಗಿತ್ತು ಮೇಡಮ್ ರೆಸ್ಪಾನ್ಸ್? ಕುಟುಂಬಸ್ಥರಲ್ಲಿ ಅಂದರೆ ಪ್ರತಿಯೊಂದು ನಮ್ಗೆ ಒಳಗಡೆನೆ ರಿಲೇಷನಲ್ಲಿ ಮದುವೆ ಆಯಿತು. ಅಂದರೆ ನಾವು ಅಷ್ಟು 3 ಜನ ಇವ್ರು ಅಂತಂಬರು, 3 ಜನ ಕೂಡಿದ್ದಾಗ ನಾನು ಎಲ್ಲರಿಗಿಂತ ಚಿಕ್ಕವಳು. ಆಮೇಲೆ ಅವರೆಲ್ಲರೂ ಡೆಲಿವರಿ ಆಗಿದ್ದು ಎಲ್ಲ ಈ ಮಕ್ಕಳನ್ನು ಎಲ್ಲ ನಮ್ಮ ಅಜ್ಜಿನೇ ಡೆಲಿವರಿ ಮಾಡಿದ್ದು ಮನೆಯಲ್ಲಿ. ಎಲ್ಲಿ ಹೊರಗಡೆ ಇದು ಆಗಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ಲಿಲ್ಲ, ಎಲ್ಲ ಮನೆಯಲ್ಲೇ ಆಗಿತ್ತು. ಹಾಗಾಗಿ ಪ್ರತಿಯೊಂದು ಮಗುನು ನಮ್ಮ ಅಜ್ಜಿನೇ ಎಲ್ಲ ನೋಡ್ಕೊಂಡಿರ್ದೆ. ಪ್ರತಿಯೊಂದೆಲ್ಲ ಬಾಣ್ಯತನ ಆಗಲಿ, ಎಲ್ಲೇ ಅವ್ರದ್ದು ವ್ಯವಸ್ಥೆ ಮಾಡೋದಾಗ್ಲಿ, ಪ್ರತಿಯೊಂದು ನೀರು ಹಾಕೋದ್ರಿಂದ ಪ್ರತಿಯೊಂದೆಲ್ಲ ಮನೆಯಲ್ಲೇ ಚೆನ್ನಾಗಿ ನೋಡ್ಕೊಂತ ಇದ್ರು. ನೇಮಿನಾಥ್ ಅವ್ರಿಗೆ ತಮ್ಮ ಇದ್ದಾರೆ, ಅವನ ಹೆಸರು ಹರಿ ಅಂತ. ಅವ್ನು ಚೆನ್ನಾಗಿದ್ದಾನೆ, ನಾರ್ಮಲ್ ಇದ್ದಾನೆ. ಅವನಿಗೂ ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲಿ ಅವನಿಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸ್ಪೀಚ್ ಪ್ರಾಬ್ಲಮ್ ಇತ್ತು ಅವನಿಗೆ. ಅಂದ್ರೆ ಗಂಟ್ಲಲ್ಲಿ ಅವನಿಗೆ ಇದಿರ್ಲಿಲ್ಲ, ಗಂಟೆನೇ ಇರ್ಲಿಲ್ಲ. ಗಂಟೆ ಅಂದ್ರೆ ಅದು ಕಿರುನಾಲ್ಗೆ ಇರ್ಲಿಲ್ಲ. ಅದು 1 ವರ್ಷ ತನಕನೂ ಅದು ಆಪರೇಷನ್ ಮಾಡಕ್ ಬರಲ್ಲ ಅಂತ ಹೇಳಿದ್ರು. ನಾವು ಬೆಳಗಾಮಲ್ಲಿ KLEಯಲ್ಲಿ ತೋರಿಸಿದಾಗ ಹೇಳಿದ್ರು. ಅದು ಅಮೇರಿಕದೊಂದು ಸ್ಕೀಮ್ ಇತ್ತು. ಅವರು 1 ವರ್ಷ ಆದ್ಮೇಲೆ ಪಾಪುನ 1 ತಿಂಗಳ ಕರ್ಕೊಬನ್ನಿ, ಟ್ರೀಟ್ಮೆಂಟ್ ಮಾಡ್ಬೇಕು. ತಿಂಗಳ ಅವ್ರಿಗೆ ಬ್ಲಡ್ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತಲ್ಲ, ಆವಾಗ 1 ವರ್ಷ ಆದ್ಮೇಲೆ ಚೆಕಪ್ ಮಾಡಿ ಆಪರೇಷನ್ ಮಾಡ್ತೀವಿ ಅಂತ ಹೇಳಿದ್ರು. 1 ವರ್ಷ ತನಕ ತೋರಿಸ್ಕೊಂಡು ಹೋದ್ವಿ. 1 ವರ್ಷ ಆದ್ಮೇಲೆ ಬೆಳಗಾಮಲ್ಲಿ ಅವನಿಗೂ ಇದು ಕಿರುನಾಲ್ಗೆ ಕಟ್ ಮಾಡಿ ಆಪರೇಷನ್ ಆಯ್ತು. ಅವನು ಮಾಡಿದ್ರು, ಆವಾಗಿಂದ ಸರಿ ಹೋದ್ರು. ಸರಿ ಅಂದ್ರೆ ಸ್ವಲ್ಪ ಅವನಿಗೆ ದಿಲ್ ಭಾಷೆ ಬಂತು. ಆಮೇಲೆ ಗಟ್ಟಿ ನುಂಗಕ್ ಆಗ್ತಿರ್ಲಿಲ್ಲ, ಅಗದು ತಿನ್ನಕ್ ಆಗ್ತಿರ್ಲಿಲ್ಲ, ತಿಳಿದ ಹಾಲು ನೀರು ಇಷ್ಟೇ ಕುಡಿಯೋದು.
ಬೇರೆದೇನೂ ತಿನ್ನಕ್ ಆಗ್ತಿರ್ಲಿಲ್ಲ. ಆಗ 1-2 ವರ್ಷ ತನಕ ಹಾಗೆ ಆಯ್ತು ಮಾಡಿದ್ವಿ. ಅದ್ರ ಮೇಲೆ ಸ್ವಲ್ಪ ಅವನು ಮಾತ್ರಕ್ ಶುರು ಮಾಡ್ದ, ಅಮ್ಮ ಅಪ್ಪ. ಅವಾಗ ಸ್ವಲ್ಪ ಅವನು ಇವನ್ ನೋಡಿ ಅವನು ಕೈ ಸನ್ನೆ ಬಾಯಿ ಸನ್ನೆ ಮಾಡಕ್ ಶುರು ಮಾಡ್ಬಿಟ್ಟ. ಹಂಗಾಗಿ ನಮ್ಗೇನು ಗೊತ್ತಾಗ್ಲಿಲ್ಲ. ಆಮೇಲೆ ಮೈಸೂರಿಗೆ ಬಂದಾಗ ಇವನು ಥೆರಪಿಗೆಲ್ಲ 2-3 ಕಡೆ ಕರ್ಕೊಂಡು ಹೋಗ್ಬೇಕಲ್ಲ, ಅಲ್ಲೇ ಊರಲ್ಲಿ ಬಿಟ್ಟಿದ್ದೆ ನಾನು ಒಂದು 6 ತಿಂಗಳು. 6 ತಿಂಗಳಾದ್ಮೇಲೆ ದಸರಾ ರಾಜ್ಯಕ್ಕೆ ಅವನು ಬಂದ್ರು. ಬಂದಾಗ ಇವನ್ ಜೊತೆಗೆ ಸ್ಪೀಚ್ ಅಂಡ್ ಹಿಯರಿಂಗ್ಗೆ ಕರ್ಕೊಂಡು ಹೋಗಿದ್ದೆ ಅವನು. ಓ ಇವನ್ಗೂ ಇದ್ ಮಾಡ್ಕೋಬೇಡಿ, ಅವನು ಇವ್ನ್ ನೋಡಿ ಕಲ್ಕೋತಾ ಇದ್ದಾನೆ, ಇವನಿಗೂ ಸ್ಪೀಚ್ ಥೆರಪಿ ಕೊಡಿ 6 ತಿಂಗಳು, ಇವನು ಇಂಪ್ರೂವ್ಮೆಂಟ್ ಆಗ್ತಾನೆ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಅಲ್ಲಿ ನನಗೂ ಅರಿವಿನ ಮೂಡಿಸಿದ್ರು. ಅಲ್ಲಿ ಒಂದ್ ಸ್ವಲ್ಪ ಹೇಳಿದ್ರು. ಅವಾಗ ನಮ್ಮ ಮನೆಯವರು ನಾನು ಚಿಕ್ಕ ಮಗನ್ ತಗೊಂಡು ಅವ್ರ ಕ್ಲಾಸಿಗೆ ಹೋಗೋರು ಥೆರಪಿ ಕೊಡಕ್ಕೆ. ನಾನು ಇವನ್ ತಗೊಂಡು ಹೋಗ್ತಾ ಇದ್ದೆ 1 ವರ್ಷ. ಇಬ್ಬರನ್ನು ತಗೊಂಡು ಹೋಗಿ ಆಮೇಲೆ ಅವ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಗ ಆದ, ಪಿಕಪ್ ಆದ. ತದಲ್ ಒಂದ್ ಸ್ವಲ್ಪ ಕಮ್ಮಿ ಆಯ್ತು, ಸ್ಪಷ್ಟತೆ ಬಂತು. ಆಮೇಲೆ ಇವನ್ ಸ್ವಲ್ಪ ನಿಧಾನ, ಸ್ವಲ್ಪ ಬೇಗ ಇದಾಗ್ಲಿಲ್ಲ. ಗವರ್ಮೆಂಟ್ ಇಂದ ಏನಾದ್ರು ಸೌಲಭ್ಯಗಳು ಸಿಗ್ತಾ ಇದೆಯಾ? ನೇಮಿನಾಥ್ ಅವ್ರಿಗೆ ಪೆನ್ಷನ್ ಪೆನ್ಷನ್ ಅದು 1,400 ರೂಪಾಯಿ ಬರುತ್ತೆ ಅಷ್ಟೇನೆ. ಹೌದಾ? ಅಷ್ಟೇನೆ. ಮತ್ತೆ ಬಾಕಿದು ಯಾವ್ದು ಏನು ಬರೋದು 1,400 ಅಷ್ಟೇ ಬರುತ್ತೆ. ಅದು ಒಂದ್ 5 ವರ್ಷ ತನಕ ನಮ್ಗೇನು ಗೊತ್ತಿರಲಿಲ್ಲ. 6 ವರ್ಷ ಇಲ್ಲಿ ಬಂದ್ಮೇಲೆ ಒಂದ್ 7-8 ವರ್ಷ ಆಗಿತ್ತೇನು, ಅವಾಗ ಮಾಡ್ಸಿದ್ವಿ. ಆಮೇಲಿಂದ ಈಗ ನಮ್ಗೆ ಸರ್ಕಾರದಿಂದ ಇನ್ನೂ ಏನ್ ಸೌಲಭ್ಯಗಳು ಸಿಗ್ಬೇಕು ಅಂತ ನೀವ್ ಅಂತೀರಾ? ನಮ್ಗೆ ಏನಂದ್ರೆ ಈಗ ಸರ್ಕಾರದಿಂದ ಈಗ ಅವ್ರಿಗೆ ಅವ್ರದೇ ಆದಂತ ಟ್ರೈನಿಂಗ್ಗಳು ಇರ್ತವೆ. ಈ ಉದ್ಯೋಗ ಅವಕಾಶ ಕೊಡ್ಬೇಕು, ಉದ್ಯೋಗ ಅವಕಾಶ ಬೇಕು. ಆಮೇಲೆ ಮಕ್ಕಳು ಯಾವ್ಯಾವ ಎಬಿಲಿಟಿ ಇದಾವಲ್ಲ ಅಂತ ಒಂದು ಅವಕಾಶ ಸಿಗ್ಬೇಕು. ಅದ್ರ ತನಕ ಈಗ ಮಿಕ್ಕವ್ರು ಇರ್ತಾರೆ ಮೇಡಮ್. ಈಗ ಒಂದು ಡಿಸೆಬಿಲಿಟಿ ಅಂತ ಬಂದ್ರೆ ಒಂದು 10 ಕ್ಯಾಟಗರಿಯವ್ರು ಇರ್ತಾರೆ. ಬ್ಲೈಂಡ್ಸ್ ಇರ್ತಾರೆ, ಕಿವಿ ಕೇಳದ ಹಿಯರಿಂಗ್ ಇಂಪೇರ್ಮೆಂಟ್ ನವ್ರು ಇರ್ತಾರೆ, ಆಮೇಲೆ ಮಾತು ಬರ್ದೇ ಇರೋರು ಇರ್ತಾರೆ, ಆಮೇಲೆ ನಮ್ಮ ಮಕ್ಕಳು ಇರ್ತಾರೆ. ಸೊ ಇಂಥವ್ರಲ್ಲಿ ಅವರಿಗೆ ಬುದ್ಧಿಶಕ್ತಿ ಎಲ್ಲೋ ಒಂದ್ ರೀತಿ ಚೆನ್ನಾಗಿರುತ್ತೆ, ಹೌದಾ? ಅವ್ರು ಮಾಡ್ಬಿಡ್ತಾರೆ, ಅವರೆಲ್ಲ ಡಿಗ್ರಿನೂ ಮಾಡಿರ್ತಾರೆ ಅವ್ರದೇ ಲಿಪಿ ಬರೋದ್ರಿಂದ. ಸೊ ನಮ್ಮ ಮಕ್ಕಳು ಅವ್ರ ಜೊತೆಗೆ ಮಿಂಗಲ್ ಸಾಧ್ಯ ಇಲ್ಲ, ಕಾಂಪೀಟ್ ಮಾಡಕ್ ಆಗಲ್ಲ, ಸಾಧ್ಯನೇ ಇಲ್ಲ. ಅವರು ಬ್ರೈನ್ ಚುರುಕಾಗಿರುತ್ತೆ, ಫಾಸ್ಟ್ ಆಗಿ ಹೋಗ್ತಾರೆ. ನಮ್ಮ ಮಕ್ಕಳು ಬ್ರೈನ್ ಚುರುಕಿರಲ್ಲ, ಫಾಸ್ಟ್ ಹೋಗಕ್ಕಾಗಲ್ಲ, ಆಮೇಲೆ ಎಲ್ಲೂ ಅವ್ರಿಗೆ ಅವಕಾಶ ಸಿಗಲ್ಲ. ಸೊ ನಮ್ಮ ಮಕ್ಕಳಿಗೆ ಜಾಸ್ತಿ ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ಬೇಕು. ಆಮೇಲೆ ಇನ್ನೊಂದು ಅಂತಂದ್ರೆ ಇವ್ರಿಗೆ ಬೇಕಾದಂತ ಒಂದು ತರಗತಿ, ಇವ್ರಿಗೆ ಒಂದು ಸಪರೇಟ್ ರಿಸರ್ವೇಶನ್ ಬೇಕು ಅಂತ ಸುಮಾರು ತಾಯಂದಿರದು ಇದೊಂದು ಕೋರಿಕೆ. ಆಮೇಲೆ ಈಗ ಇಂಥದ್ದೆಲ್ಲ ಈಗ ನೀವು 15-20 ವರ್ಷ ಈ ಲೈನಲ್ಲಿ 20 ವರ್ಷ ಮಗುಗೆ ಅಂತ ಹೇಳಿದ್ರಿ, 13-14 ವರ್ಷದಿಂದ ಥೆರಪಿ ಮಾಡಿಸ್ತಿದ್ದೀರಾ. ಇದೇ ಒಂದು ದಾರಿಲಿರೋ ಎಲ್ಲಾ ತಾಯಂದ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೆಲವೊಬ್ರು ಬೇಗ ಒಪ್ಕೊಳ್ಳೋದೇ ಇಲ್ಲ, ಮಗುಗ್ ಈ ತರ ಆಗಿದೆ ಅಂದ್ರೆ. ಈಗ ನೀವ್ ಹೇಳಿದ್ರಿ 5 ವರ್ಷಕ್ಕೆ ಮಾತಾಡ್ತಾರೆ, ಇನ್ನೂ ಒಂದ್ ಯಾವಾಗೋ ಆಗತ್ತೆ, ಸರಿ ಹೋಗುತ್ತೆ ಅಂತ ಬಿಟ್ಬಿಡ್ತಾರೆ. ಇನ್ನು ಕೆಲವೊಬ್ರಿಗೆ ಸಮಾಜದ ಮುಂದ್ಗಡೆ ಬರಕ್ಕೆ ಭಯ. ಹೌದು. ಸೊ ಎಲ್ಲಿ ನನ್ ಮಗುಗ್ ಹಂಗ ಅಂದ್ರೆ ಅವರಿಗೆ ಬರೋದ್ ಬೇಡ ಅಂತ ಅಲ್ಲ, ಅವ್ರಿಗೆ ಎಲ್ಲೋ ಒಂದ್ ರೀತಿ ಭಯ, ಮಗುಗೆ ಏನೋ ಅಂದ್ಬಿಡ್ತಾರೋ ಜನ, ಮಗುನೆಲ್ಲಿ ಟ್ಯಾಗ್ ಲೈನ್ ಹಾಕಿ ಒಂದ್ ಮೂಲೆ ಕೂರಿಸ್ಬಿಡ್ತಾರೋ ಅಂತ. ನಾವು ಇಂತೆಲ್ಲಾ ಮಕ್ಕಳು ಏನೇ ಇದ್ರೇನು ನಾವು ಸಮಾಜದ ಮುಂದೆ ತರಬೇಕು. ನಾವು ಅಂಜಬಾರ್ದು. ಯಾಕೆ ಬೇರೆಯವ್ರು ನನ್ನ ಮಕ್ಕಳನ್ನ ಹೇಳುವಾಗಿ ನೋಡ್ತಾರೆ ಅಂತ ಅನ್ಬಾರ್ದು, ಧೈರ್ಯವಾಗಿ ಹೇಳ್ಬೇಕು. ದೇವರೇ ಹುಡ್ಸಿದಾನೆ ಆ ಥರ. ನಾವ್ಯಾಕೆ ಅವ್ರನ್ನ ಮುಚ್ಚಿಟ್ಕೋಬೇಕು, ಮನೇಲಿ ಇಟ್ಕೋಬಾರ್ದು. ಅವರು ಎಲ್ಲ ಸಮಾಜ ಹೇಗಿದೆ ಅವರು ಹೊಂದ್ಕೋಬೇಕು, ಆ ತರ ನಾವು ಪ್ರಯತ್ನ ಮಾಡ್ಬೇಕು. ಅಂದ್ರೆ ನಮ್ಮ ಮಕ್ಕಳಿಗೆ ಬೇಕಾದಂತ ಸಮಾಜನ ನಾವೇ ಸೃಷ್ಟಿ ಮಾಡ್ಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಸಮಾಜದ ಮುಂದೆ ಅಂತೀರಾ? ಅವ್ರನ್ನ ಅವ್ರ ಜೊತೆಗೆ ಹೊಂದಿಸ್ಬೇಕು. ಈಗ ಎಂತ ನೋಡಿ, ಈಗ ಸಿಗ್ನೇಚರ್ ಒಂದ್ ಮಾಡ್ರೆ ಸಾಕು, ಕಂಪ್ಯೂಟರ್ ಎಲ್ಲ ತಗೋತೈತೆ. ಈಗ ಕಂಪ್ಯೂಟರ್ ಹೋಯ್ತು, ಈಗ AI ಬಂದೈತೆ. ಈಗ ನಮ್ಮ ಮಕ್ಳು ಇನ್ನೂ ಎಲ್ಲೆಲ್ಲೋ ಇದಾರೆ. ಈಗ ಇಷ್ಟಕ್ಕೂ ಬೇಡ, ಕಂಪ್ಯೂಟರ್ ಲೆವೆಲ್ಗಾದ್ರೂ ಈ ಸೈನ್ ಮಾಡಬೇಕು, ಇದು ಕಂಪ್ಯೂಟರ್ ಅನ್ನೋ ಒಂದು ತಿಳುವಳಿಕೆ ಮೂಡಬೇಕು. ಇಲ್ಲಿ ಹೋದ್ರೆ ನಂಗೆ ಬ್ಯಾಂಕಲ್ಲಿ ಹೋದ್ರೆ ಸೈನ್ ಮಾಡಿದ್ರೆ ದುಡ್ಡು ಬರುತ್ತೆ, ಈಗ ಒಂದು ಆಫೀಸ್ಗೆ ಹೋದ್ರೆ ಇದೊಂದು ಕೆಲಸ ನಂಗೆ ಮಾಡ್ಬೇಕು, ಇದೊಂದು ಭಾವನೆ ಬೆಳಿಬೇಕು. ಅಂದ್ರೆ ಜೀವನ ಮಾಡೋ ಶೈಲಿನ ಮಕ್ಕಳಿಗೆ ಕಲಿಸ್ಬೇಕು. ಅದಾಗ್ಬೇಕು ಅಂದ್ರೆ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕು. ಹೌದು, ಪ್ರಯತ್ನ. ಈಗ ಎಲ್ಲ ತಾಯಂದ್ರಿಗೆ ಒಂದು ಮೆಸೇಜ್ ನೀವು ಕೊಡೋದಂದ್ರೆ ಏನ್ ಹೇಳ್ತೀರಾ ಮೇಡಮ್? ನಾವು ನೋಡಿ, ನನ್ ಮಗ ಇವ್ನಿಗೆ ಏನೂ ಆಗಿಲ್ಲ, ಇವ್ನಿಗೆ ಚೆನ್ನಾಗಿ ಮಾತಾಡ್ತಾನೆ, ಎಲ್ಲ ಕಲ್ತಿದ್ದಾನೆ, ಎಲ್ಲ ಆಗೈತೆ ಅಂತ ಮುಚ್ಚಿಟ್ಕೊಂಡ್ ಮಾತಾಡ್ಬಾರ್ದು. ಇಷ್ಟೇ ಕಲ್ತಿದ್ದಾನೆ ನನ್ ಮಗ, ಹೀಗೆ ಇದ್ದೇನೆ ಅಂತ ಧೈರ್ಯವಾಗಿ ಹೇಳ್ಬೇಕು. ಈಗ ನೋಡಿ, ಇದು ಅಪ್ರಿಶಿಯೇಟ್ ಮಾಡ್ಬೇಕು. ಯಾವ ತಾಯಂದ್ರು ಇದನ್ನ ಒಪ್ಕೊಳ್ಳಲ್ಲ, ಮೇಡಮ್ ಓಪನ್ ಆಗಿ ಹೇಳ್ತಾ ಇದಾರೆ.
ಇದೊಂದು ನಂದು ಇದು ಅನಿಸಿಕೆ. ಯಾವಾಗೂ ಒಪ್ಕೋಬೇಕು ಮಕ್ಕಳು ಹೆಂಗಿದ್ದಾರೆ ಅಂತ. ಆಮೇಲೆ ನಾರ್ಮಲ್ ಮಕ್ಳ ಜೊತೆ ಸೇರಿದಾಗ ಅವರೆಲ್ಲ ಹಿಂಸೆ ಮಾಡ್ತಾರಲ್ಲ, ಒಂಥರ ಕಿರಿಕ್ ಮಾತಾಡ್ತಾರಲ್ಲ, ಏಕೆ ಕಳಿಸ್ಬಾರ್ದು ಅಂತ ಅನ್ಬಾರ್ದು. ಅವ್ರ ಜೊತೆ ಏನಾರ ಅನ್ಲಿ, ಅವಮಾನ ಮಾಡ್ಲಿ, ಏನೋ ಒಂದ್ ಮಾಡ್ಲಿ, ಅವ್ರು ಅಟ್ಲೀಸ್ಟ್ ಕಣ್ಣಲ್ಲಾರ ತಿಳ್ಕೊತಾರೆ, ನೋಡ್ತಾರೆ. ಅದೊಂದು ಸಮಾಜದಲ್ಲಿ ಆ ಮಕ್ಕಳು ನೋಡಿ ಇವ್ರ ಇವತ್ತಿಲ್ಲ ನಾಳೆ ಆದ್ರೂ ಬಂದ್ಬಿಡುತ್ತೆ. ಈಗ ನನ್ ಮಗ, ನಾನು ಯಾವತ್ತೂ ಸೈಕಲೇ ಓಡ್ಸಲ್ಲ ಅಂತ ಅನ್ಕೊಂಡಿದ್ದೆ ಆಯ್ತಾ. ಸೈಕಲೇ ಓಡ್ಸಲ್ಲ, ನನ್ನ ಮಗನ್ಗೆ ಏನೂ ಬರಲ್ಲ. ನನ್ನ ಮಗ, ನಾನು ಇಲ್ಲಿ ಮೈಸೂರಲ್ಲಿ ಇದ್ದು ನನಗೆ ಇಂಥ ಭಾಷೆ ಎಲ್ಲ ಇಂಗ್ಲೀಷಲ್ಲಿ ಹೇಳ್ತಾರೆ, ನನ್ನ ಕನ್ನಡ ಏನೂ ಬರಲ್ಲ. ನಮ್ಮ ಮನೆಯವ್ರಿಗೆ ನಾನು ಒಂಥರ ಅಳ್ತಾ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಒಳಗಡೆ ಇಟ್ಕೊಂಡೇ ಇರ್ತಿದ್ದೆ. ಆಮೇಲೆ ಇಷ್ಟೆಲ್ಲ ಹೇಳಿದ್ರು, ಇಷ್ಟೆಲ್ಲ ಕಲಿಸ್ತಾ ಇದ್ದೀನಿ, ಇವ್ರನ್ನೆಲ್ಲ ಇದು ಮಾಡ್ತಾ ಇದ್ದೀನಿ, ಅವ್ರಿಗೂ ಅನಿಸುತ್ತೆ ಇಷ್ಟೆಲ್ಲ ಮಾಡಿದ್ರೂ ಯೂಸ್ ಇಲ್ವಲ್ಲ, ಇವಳು ಬರೀ ಹಿಂಗಂತ ಇದ್ದಾಳೆಲ್ಲ, ಹೋಗ್ಬಿಡೋಣ ಅಂತ ಅವ್ರ ಮೈಂಡಿಗೆ ಬರುತ್ತೆ. ಆಮೇಲೆ ಆ ಮೈಂಡಿಗೆ ಬರಬಾರ್ದು. ಬಂದರೆ ಆಮೇಲೆ ನಾವು ಅಲ್ಲಿಗೆ ಹೋಗಿದ್ರೆ ನಮಗೆ ಏನೂ ಇಲ್ಲ ಅಲ್ಲಿ. ಕರೆಕ್ಟ್. ನಾವು ಬರೀ ಏನು ವಿದ್ಯಾಭ್ಯಾಸ ನಿಂತೋಗುತ್ತೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೆ, ಇವ್ರಿಗೇನು ಹೇಳ್ತಾರಿಲ್ಲ, ಅವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಪೇರೆಂಟ್ಸ್ ಮಾನಸ ಸ್ಕೂಲಿಗೆ ಹೋದಾಗ ನನ್ನಂತ 10 ಪೇರೆಂಟ್ಸ್ ಕೂತ್ಕೋತಾ ಇದ್ವಿ. ನಾವು ಚರ್ಚೆ ಮಾಡ್ತೀವಿ ಒಂದ್ಕೊಂದು ಎಲ್ಲ, ನಾವು ಎಲ್ಲ ಫ್ರೆಂಡ್ಸು, ನೀವು ಆ ಪಾಪುಂದು ಹೀಗೆ, ಈ ಪಾಪುಂದು ಹೀಗೆ ಎಲ್ಲ ಅಲ್ಲಿ ಒಂಚೂರು ಡಿಸ್ಕಸ್ ಮಾಡಿದಾಗ ಒಂಥರ ಸಮಾಧಾನ ಅನ್ಸೋದು. ಆಮೇಲೆ ಎಲ್ಲರೂ ಮಕ್ಳದ್ದು ಹೀಗೆ ಅದೆಲ್ಲ ಸಮಸ್ಯೆ ಅಂತ ಒಂದು ಸ್ವಲ್ಪ ಸಮಾಧಾನ ಅನಿಸ್ತಿತ್ತು. 10ನೇ ತರಗತಿ ಹೆಂಗೆ ಕಲ್ತಿದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಪ್ರತಿಯೊಂದು ವರ್ಷ ನಾವು ಅವನ ಜೊತೆಗಿದ್ದಾಗ ಎಲ್ಲ ಸಬ್ಜೆಕ್ಟು ಎಲ್ಲ ಎಕ್ಸಾಮು ನಮಗೆ ಬರೀಕೊಡೋರು ಅವನು ಜೊತೆಗೆ. ನನಗೆ ಇನ್ನೂ ಡಬಲ್ SSLC ಮಾಡ್ದಂಗೆ ಆಯಿತು. ಆಮೇಲೆ ಈಗ ಫಸ್ಟ್ PUC ಅಡ್ಮಿಷನ್ ಮಾಡಿಸಿದ್ದೀನಿ. ಫಸ್ಟ್ PUC ಮುಗೀತು, ಸೆಕೆಂಡ್ PUCಗೆ ಹೋಗಬೇಕು. ಫಸ್ಟ್ PUCನೂ ನಾನೇ ಎಕ್ಸಾಮ್ ಬರೆದೆ ಅವನಿಂದ. ನಾನು ಕಾಲೇಜಿಗೆ ಹತ್ತಿಲ್ಲ, ಕಾಲೇಜಿಗೆ ಹೋದ್ವಿ. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ನನಗೆ ಅನುಭವ ಆಯಿತು, ಈ ಥರ ಕಾಲೇಜಲ್ಲಿ ಯಾವ ಥರ ಕ್ವಶನ್ಸ್ ಇರುತ್ತೆ, ಯಾವ ಥರ ಇದಿರುತ್ತೆ, ಅವನಿಂದ ನನಗೂ ಕಲ್ತಂಗೆ ಆಯ್ತಲ್ಲ ಅಂತ ಅನಿಸ್ತು. ಆಮೇಲೆ ಸೆಕೆಂಡ್ PUCಯಲ್ಲಿ ನಮ್ಮ ಬೇಬಿ ಮೇಡಮ್ ಅಂತಿದ್ದಾರೆ. ಅವರು ಬೇರೆ ಅಂದರೆ ಈಗ ನೋಡಿ, ಬ್ಲೈಂಡ್ ಮಕ್ಕಳು 35 ಮಕ್ಕಳಿದ್ದಾವೆ ಕಾಲೇಜಲ್ಲಿ. ಅವ್ರು ಸೆಕೆಂಡ್ PUCಯಲ್ಲಿ ಅವರು ಇವು ಮಕ್ಕಳಿಗೆ ಸ್ವಲ್ಪ ಹೊಂದ್ಕೊಂಡ್ರೆ ಅವು ಮಕ್ಕಳು ಸ್ವಲ್ಪ ಚುರುಕು, ಎಲ್ಲ ಕಲಿಯೋದ್ರಲ್ಲಿ ಓಕೆ ಇರ್ತಾರೆ. ಅವ್ರಿಗೆ ಇದು ಕೊಡಬೇಕು, ಸ್ಕ್ರೈಬ್ ಕೊಡಬೇಕು. 35 ಮಕ್ಕಳನ್ನ ಎಲ್ಲೆದು ಕೊಡೋದು? ಈ ಮಕ್ಕಳಿಗೆ ನೀವಾಗೇ ಬರೀರಿ ಪೇರೆಂಟ್ಸು, ಅದಕ್ಕೇನು ಇಷ್ಟೇ ಏಜು ಇಷ್ಟೇ ಬೇಕಂತೀನಿಲ್ಲ, ನೀವೇ ಪ್ರಯತ್ನ ಮಾಡಿ ಬರೀರಿ, ಒಂದು ಹೊಸ ಅನುಭವ ಬರುತ್ತೆ ಅಂತ ಹೇಳಿದ್ದಾರೆ. ನೋಡ್ಬೇಕು. ಆಯ್ತು, ಮಗನಿಂದ ಮೇಡಮ್ ಕಾಲೇಜು ಕಲಿತಿದ್ದಾರೆ, ಜೊತೆಗೆ ಎಕ್ಸಾಮು ಬರೀತಿದ್ದಾರೆ, PUC ಎಕ್ಸಾಮು. ಸೊ ಭರವಸೆ ಪಯಣದಲ್ಲಿ ಇಷ್ಟೊತ್ತು ನಮ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಹಿಂಗೆ ಹೆಚ್ಚು ತಾಯಂದ್ರು ಮುಂದೆ ಬನ್ನಿ. ಇಲ್ಲಿ ಯಾರು ಕರಿಯರ್ ಇರ್ಬೇಕು ಅಂತ ಇಲ್ಲ, ಈ ಮಕ್ಕಳಿಗೆ ತಾಯಿ ಆಗಿರೋದೇ ಒಂದು ಸಾಧನೆ ಅಂತ ನಾನು ಹೇಳ್ತೀನಿ. ಸೊ ಪ್ರತಿಯೊಬ್ಬರು ಸಾಧಕರನ್ನೇ. ನಾನು ಎಲ್ಲರ ಜೊತೆ ಮಾತಾಡ್ತೀನಿ. ಕರ್ನಾಟಕದಲ್ಲಿ ಬೇಕಾದ ತಾಯಿ ಆಗಿರ್ಬೋದು, ನನ್ನ ನ್ಯೂರೋ ಡೈವರ್ಜೆಂಟ್ ಮಗು ಇದೆ, ಸ್ಲೋ ಲರ್ನರು, ID, ಆಟಿಸಮ್ಮು, ಏನೇ ಸಮಸ್ಯೆ ಇರೋವಂಥ ಮಗುವಿನ ಹೊಂದಿರತಕ್ಕಂಥ ತಾಯಿ, ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ನಮ್ಮ ವಾಟ್ಸಪ್ ನಂಬರು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಫೋನ್ ಮಾಡಿ ಮಾತಾಡಿ. ಸಾಧ್ಯ ಆದಷ್ಟು ಬೇಗ ನಾವು ನಮ್ಮ ಮಕ್ಕಳಲ್ಲಿರೋ ನ್ಯೂನತೆಗಳನ್ನು ಒಪ್ಕೊಂಡು ಆ ದಾರಿಲಿ ನಾವು ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡಿ ಸಾಧ್ಯ ಆದಷ್ಟು ಬೇಗ ನಿರ್ಧಾರಗಳನ್ನು ತಗೊಳ್ಳಿ. ಅದರಿಂದ ಮಕ್ಕಳನ್ನು ನಾವು ಬೇಗ ಒಂದು ದಾರಿಲಿ ತೊಗೊಂಡು ಹೋಗ್ಬೋದು. ಥ್ಯಾಂಕ್ ಯು.